ಎಲ್ಲರೂ ಹೇಳ್ತಾರೆ ಜೀವನದಲ್ಲಿ ದುಡ್ಡೇ ಇಂಪಾರ್ಟೆಂಟು, ದುಡ್ಡು ಬಿಟ್ಟು ಬೇರೆ ಏನೂ ಇಂಪಾರ್ಟೆಂಟ್ ಅಲ್ಲ. ದುಡ್ಡಿದ್ರೆ ಎಲ್ಲ ಸಾಲ ಹೋಗುತ್ತಲ್ಲ, ದುಡ್ಡಿಲ್ಲ ಅಂದ್ರೆ ಏನು ನಡೆಯಲ್ಲ. ಉಪಸೇರಕ್ಕಾಗುತ್ತಾ? ಆಗಲ್ಲ. ಹಣ ಇಲ್ಲ ಅಂದ್ರೆ ಹೆಣನೂ ಎತ್ಕೊಂಡು ಹೋಗಲ್ಲ, ಬಿಸಾಕ್ಬಿಟ್ಟು ಹೊರಟೋಗ್ಬಿಡ್ತಾರೆ. ದುಡ್ಡೇ ಸರ್ ಲೈಫ್. ನಿಮ್ಮ ಲೈಫಲ್ಲಿ ದುಡ್ಡು ಇಂಪಾರ್ಟೆಂಟಾ ಇಲ್ವಾ? ಆಬ್ವಿಯಸ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆ ಹೇಳಿದ್ನಲ್ಲ ಸರ್, ಇವಾಗ ಜೀವನ ಮಾಡಬೇಕು ಅಂದ್ರೆ ಇವಾಗ ಮಕ್ಳು ಫೀಸ್ ಕಟ್ಟೋದಾಗ್ಲಿ, ನಮ್ಮ ಜೀವನ ನಡೆಯೋಕ್ಕಾಗಲಿ ಎಲ್ಲದಕ್ಕೂ ದುಡ್ಡು ಬೇಕೇ ಬೇಕು. ಮತ್ತೆ ಏಜ್ ಆದಮೇಲೆ ದುಡ್ಡು ಇರಬೇಕು, ಯಾರಿಗೂ ಡಿಪೆಂಡ್ ಆಗಬಾರ್ದು. ಒಂದು ಟ್ಯಾಬ್ಲೆಟ್ ತೊಗೋಬೇಕಾದ್ರೂ ನಮ್ಮ ಹತ್ರ ದುಡ್ಡು ಇದ್ರೇ ನಾವು ಟ್ಯಾಬ್ಲೆಟ್ ತೊಗೊಂಡು ನಾವು ಆರಾಮಾಗಿರೋಕ್ಕೆ ಸಾಧ್ಯ. ಸೊ ಅದರಿಂದ ಸಾಕು ಅನ್ನೋದು ಊಟ ಮಾತ್ರ, ದುಡ್ಡನ್ನ ಬೇಡ ಅಂತ ಮಾತಾಡೋದೇ ಇಲ್ಲ. ಎಷ್ಟಿದ್ರು ಬೇಕು ಬೇಕು ಅಂತ. ನಮ್ಮ ಚಾನಲಲ್ಲಿ ಯಾವಾಗಲಾದರೂ ದುಡ್ಡಿನ ಬಗ್ಗೆ ಒಂದು ವಿಡಿಯೋ ಮಾಡಿದ್ರೆ ಸಾಕು, ಅದ್ರ ಕೆಳಗಡೆ ಬಂದು ತುಂಬಾ ಜನ ಕಾಮೆಂಟ್ ಮಾಡ್ತಾರೆ, ಯಾವಾಗ್ಲೂ ದುಡ್ಡು ದುಡ್ಡು ಅಂತಿರ್ತೀಯಲ್ಲಪ್ಪ, ದುಡ್ಡು ಒಂದೇನಾ ಜೀವನ, ದುಡ್ಡೇನೆ ಜೀವನ ಅಲ್ಲ ಮಾರಾಯ, ಜೀವನದಲ್ಲಿ ನೆಮ್ಮದಿ ಮುಖ್ಯ ಅಂತ. ಈ ತರ ಎಲ್ಲ ಕಾಮೆಂಟ್ ನೋಡಿ, ಜನ ಮಾತಾಡೋದು ನೋಡಿ ನನಗನ್ನಿಸ್ತು ನಿಜವಾಗ್ಲೂ ಜನಗಳು ದುಡ್ಡಿನ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅಂತ. ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಅಂತ ನಮ್ಮ ಟೀಮು ರೋಡ್ಗೆ ಇಳಿದು ಸುಮಾರು 15 ಜನನ ಇಂಟರ್ವ್ಯೂ ಮಾಡಿದ್ದಾರೆ. ಇದರಲ್ಲಿ ತುಂಬಾ ಜನ ಕೊಟ್ಟಿರೋ ಆನ್ಸರು ಕಂಪ್ಲೀಟ್ಲಿ ಶಾಕಿಂಗ್ ಆಗಿದೆ. ಹಾಗಿದ್ರೆ ಜೀವನದಲ್ಲಿ ದುಡ್ಡು ಮುಖ್ಯನಾ, ನೆಮ್ಮದಿ ಮುಖ್ಯನಾ? ಇದಕ್ಕೆ ನಿಜವಾದ ಉತ್ತರ ಸಿಗಬೇಕು ಅಂದ್ರೆ ನೀವು ನಮ್ಮ ದೇಶದ 300 ವರ್ಷದ ಇತಿಹಾಸನ ಕೆದಕಲೇಬೇಕು. ಲಂಡನ್ನ ಒಬ್ಬ ದೊಡ್ಡ ಎಕನಾಮಿಸ್ಟ್, ಅವ್ರ ಹೆಸರು ಬಂದು ಅಂಗಾಸ್ ಮ್ಯಾಡಿಸನ್ ಅಂತ. ಇವರು ನಮ್ಮ ದೇಶದ ಮೇಲೆ ಒಂದು ರಿಸರ್ಚ್ ಮಾಡಿದ್ದಾರೆ. ಆ ರಿಸರ್ಚ್ ರಿಪೋರ್ಟ್ ಪ್ರಕಾರ ನಮ್ಮ ದೇಶ ಕ್ರಿಸ್ತಶಕ 1700 ಇಸ್ವಿನಲ್ಲಿ ಜಗತ್ತಿನ ಅತಿ ಶ್ರೀಮಂತ ದೇಶ ಆಗಿತ್ತು. ಜಗತ್ತಿನಲ್ಲಿ ಏನಾದ್ರೂ 100 ರೂಪಾಯಿ ದುಡ್ಡಿನ ವ್ಯಾಪಾರ ಆದ್ರೆ ಅದರಲ್ಲಿ 24 ರೂಪಾಯಿ ನಮ್ಮ ದೇಶದಿಂದಾನೇ ಆಗ್ತಾ ಇತ್ತು. ಅದೇ ಟೈಮಲ್ಲಿ ನಮ್ಮನ್ನ 200 ವರ್ಷ ಆಳಿದ್ರಲ್ಲ ಬ್ರಿಟಿಷರು, ಅವ್ರದ್ದು ಎಷ್ಟಿತ್ತು ಗೊತ್ತಾ? ಕೇವಲ 3%. ಅಂದ್ರೆ ಜಗತ್ತಲ್ಲಿ 100 ರೂಪಾಯಿ ಹರಿದಾಡ್ತಾ ಇದೆಯಾ ಅಂದ್ರೆ ಅದರಲ್ಲಿ 24 ರೂಪಾಯಿ ನಮ್ಮ ಇಂಡಿಯಾದೇ ಇರ್ತಾ ಇತ್ತು. ಇಂಗ್ಲೆಂಡ್ದು ಕೇವಲ 3 ರೂಪಾಯಿ ಇರ್ತಾ ಇತ್ತು. ಬಟ್ ಇವತ್ತು ನಮ್ಮ ಇಂಡಿಯಾ ಗತಿ ಏನಾಗಿದೆ? ಇವತ್ತು ನಮ್ಮ ಇಂಡಿಯಾ 3.5% ಅಲ್ಲಿದೆ. ಅಂದ್ರೆ 24% ಇಂದ ನಮ್ಮ ಇಂಡಿಯಾ ಇವತ್ತು 3.5% ಅಲ್ಲಿದೆ. 3% ಇಂದ ಇಂಗ್ಲೆಂಡ್ ಇವತ್ತು ಜಗತ್ತಿನ ಸೂಪರ್ ಪವರ್ ಆಗಿದೆ. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಅದೊಂದು ಯುದ್ಧ, ದ ಬ್ಯಾಟಲ್ ಆಫ್ ಪ್ಲಾಸಿ. ಬೆಂಗಾಳಲ್ಲಿ ಈ ಬ್ರಿಟಿಷರು ಯುದ್ಧ ಗೆದ್ಮೇಲೆ ನಮ್ಮ ಇಂಡಿಯಾನೇ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವರು ಕಂಟ್ರೋಲ್ ಮಾಡೋದು ಮಾತ್ರ ಅಲ್ಲ, ನಮ್ಮ ದೇಶನ ಲೂಟಿ ಹೊಡಿತಾರೆ. ನಮ್ಮ ಇಂಡಿಯಾದ ಇನ್ನೊಬ್ಬ ಎಕನಾಮಿಸ್ಟ್ ಆಗಿರೋ ಉತ್ಸು ಪಟ್ನಾಯಕ್ ಪ್ರಕಾರ ಈ ಬ್ರಿಟಿಷರು ಕಳೆದ 200 ವರ್ಷದಲ್ಲಿ $45 ಟ್ರಿಲಿಯನ್ ದುಡ್ಡನ್ನ ನಮ್ಮ ಇಂಡಿಯಾದಿಂದ ದೋಚಿದ್ದಾರೆ. ಅಂದ್ರೆ ಇವತ್ತು ನಮ್ಮ ಇಂಡಿಯಾ ಏನಿದೆಯಲ್ಲ, ನಮ್ಮ ಇಂಡಿಯಾ GDP $4.5 ಟ್ರಿಲಿಯನ್ ಇದೆ. ಇದಕ್ಕಿಂತ 10 ಪಟ್ಟು ಆಲ್ರೆಡಿ ನಮ್ಮ ಇಂಡಿಯಾದಿಂದ ದೋಚ್ಕೊಂಡು ಹೋಗಿದ್ದಾರೆ. ಮತ್ತೆ ಇವ್ರು ಇಷ್ಟಕ್ಕೆ ಸುಮ್ಮನಾಗ್ದಲೆ ನಮ್ಮ ದೇಶದಲ್ಲಿದ್ದ ಎಷ್ಟೋ ಕೈಗಾರಿಕೆಗಳನ್ನ ಮುಚ್ಚಾಕ್ಸ್ಬಿಡ್ತಾರೆ. ಆ ಟೈಮಲ್ಲಿ ಇಡೀ ಜಗತ್ತಲ್ಲೇನೆ ನಂಬರ್ 1 ಆಗಿದ್ದ ನಮ್ಮ ಇಂಡಿಯಾದ ಬಟ್ಟೆ ಬಿಸ್ನೆಸ್ ನ ಪ್ಲಾನ್ ಮಾಡಿ ಕಂಪ್ಲೀಟ್ಲಿ ಕ್ಲೋಸ್ ಮಾಡಿಸ್ತಾರೆ. 1840ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಚೇರ್ಮನ್ ಅವ್ರದೇ ಪಾರ್ಲಿಮೆಂಟ್ ಅಲ್ಲಿ ಓಪನ್ ಆಗಿ ಹೇಳ್ತಾನೆ, ಇಂಡಿಯಾನ ದೊಡ್ಡ ದೊಡ್ಡ ವಸ್ತುಗಳು ತಯಾರು ಮಾಡುವಂತ ದೇಶದಿಂದ ಬರೀ ಕಚ್ಚಾ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡುವಂತ ದೇಶವಾಗಿ ಕನ್ವರ್ಟ್ ಮಾಡಿದೀವಿ ಅಂತ ಇವನು ಪಾರ್ಲಿಮೆಂಟ್ ಅಲ್ಲಿ ಓಪನ್ ಆಗಿ ಹೇಳ್ತಾನೆ. ಇವರು ಜಸ್ಟ್ ನಮ್ಮ ಎಕಾನಮಿನ ಡಿಸ್ಟ್ರಾಯ್ ಮಾಡಲಿಲ್ಲ, ನಮ್ಮ ನಂಬಿಕೆಗಳನ್ನ, ನಮ್ಮ ಆಚರಣೆಗಳನ್ನ ಎಲ್ಲಾನು ಡ್ಯಾಮೇಜ್ ಮಾಡ್ತಾ ಬರ್ತಾರೆ. ಆ ಟೈಮಲ್ಲಿ ಬ್ರಿಟಿಷರ ಒಬ್ಬ ಲೀಡರ್ ನಮ್ಮ ಇಂಡಿಯಾಗೆ ಬರ್ತಾನೆ. ಅವನ ಹೆಸರು ಲಾರ್ಡ್ ಮೆಕಾಲೆ ಅಂತ. ಅವನೊಂದು ರಿಪೋರ್ಟ್ ಮಾಡಿ ಅದನ್ನ ಬ್ರಿಟಿಷ್ ಗವರ್ಮೆಂಟ್ ಗೆ ಸಲ್ಲಿಸ್ತಾನೆ. ಆ ರಿಪೋರ್ಟ್ ಹೆಸರು ಮಿನಿಟ್ ಆನ್ ಇಂಡಿಯನ್ ಎಜುಕೇಶನ್ ಅಂತ. ಆ ರಿಪೋರ್ಟ್ ಅಲ್ಲಿ ಅವನ್ ಏನ್ ಬರ್ದಿರ್ತಾನಂದ್ರೆ, ನಾನು ಇಂಡಿಯಾದ ಎಲ್ಲಾ ಬುಕ್ಸ್ ಗಳನ್ನ ಓದಿದೀನಿ, ಎಲ್ಲಾ ಫಿಲಾಸಫಿನೂ ಅರ್ಥ ಮಾಡ್ಕೊಂಡಿದೀನಿ, ಇವರ ಬುದ್ಧಿ ಮತ್ತೆ ಇವರ ನಾಲೆಡ್ಜ್ ನ ಎಲ್ಲಾನು ಕೂಡ ಹಾಕಿದ್ರೆ ನಮ್ಮ ಲಂಡನ್ ಲೈಬ್ರರಿನಲ್ಲಿರೋ ಒಂದು ಬುಕ್ ರ್ಯಾಕಿಗೆ ಸಮ ಇಲ್ಲ ಅಂತ ಆ ರಿಪೋರ್ಟ್ ಬರೀತಾನೆ. ಇದೇ ಟೈಮಲ್ಲಿ ಮೆಕಾಲೆ ಇಂಡಿಯಾದಲ್ಲಿ ಇಂಗ್ಲಿಷ್ ಸ್ಕೂಲ್ ಸಿಸ್ಟಮ್ ನ ಸ್ಟಾರ್ಟ್ ಮಾಡ್ತಾನೆ. ಇದ್ರ ರೀಸನ್ ಬಂದ್ಬಿಟ್ಟು ನಮ್ಮನ್ನೆಲ್ಲ ಎಜುಕೇಟ್ ಮಾಡಿ ಉದ್ಧಾರ ಮಾಡಬೇಕು ಅಂತಲ್ಲ. ಆ ಟೈಮಲ್ಲಿ ನಮ್ಮ ಇಂಡಿಯಾದವರು ತಿರುಗಿ ಬೀಳಬಾರ್ದು ಅಂದ್ರೆ ನಾವು ಇಷ್ಟು ದಿವಸ ಏನೇನ್ ನಂಬ್ಕೊಂಡ್ ಬಂದಿದೀವಲ್ಲ ಅದೆಲ್ಲನೂ ಸರಿ ಇಲ್ಲ, ಎಲ್ಲಾನು ಕೆಟ್ಟದು ಅಂತ ಬಿಂಬಿಸ್ಬೇಕು. ಯಾವಾಗ ನಿಮ್ಮ ಬಣ್ಣ ಸರಿ ಇಲ್ಲ, ನಿಮ್ಮ ಕಲ್ಚರ್ ಸರಿ ಇಲ್ಲ, ನಿಮ್ಮ ಲ್ಯಾಂಗ್ವೇಜ್ ಸರಿ ಇಲ್ಲ ಅಂತ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ತುಂಬ್ತಾ ಬಂದ್ರು, ಅವಾಗ ನಾವು ಕೂಡ ನಮ್ಮ ಕಲ್ಚರ್ನ ನಿಧಾನಕ್ಕೆ ಮರಿತಾ ಹೋದ್ವಿ, ನಮ್ಮ ಹಕ್ಕುಗಳನ್ನ ಕೇಳೋದನ್ನ ನಿಲ್ಲಿಸ್ತಾ ಹೋದ್ವಿ. ಇದನ್ನೆಲ್ಲ ಮರೆಸ್ಬೇಕು ಅಂತಲೇ ಈ ಮೆಕಾಲೆ ಅವರ ಓನ್ ಸಿಲೆಬಸ್ ನ ತಗೊಂಡ್ಬಂದು ನಮ್ಮ ತಲೆಯಲ್ಲಿ ತುಂಬಾ ಸ್ಟಾರ್ಟ್ ಮಾಡ್ತಾರೆ. ಅವಾಗ್ಲೇ ನಮಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ಬಡತನ ಬೆಸ್ಟ್, ನಾವ್ ಯಾರಿಗೂ ದುಡ್ಡು ಕೇಳಬಾರ್ದು, ದುಡ್ಡು ತುಂಬಾ ರಾಂಗ್ ವರ್ಡ್, ಇನ್ನೊಬ್ರ ಹತ್ರ ದುಡ್ಡು ಕೇಳಿದ್ರೆ ಅದು ಒಳ್ಳೇದಲ್ಲ, ದುಡ್ಡಿಗೆ ಆಸೆ ಪಡೋದು ತಪ್ಪು, ಈ ತರ ವರ್ಡ್ಗಳನ್ನೆಲ್ಲನೂ ನಮ್ಮ ತಲೆಗೆ ತುಂಬ್ತಾ ಹೋಗ್ತಾರೆ. ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ನಮ್ಮ ಜನಗಳ ನಿಜವಾದ ದುಡ್ಡಿನ ಬಗ್ಗೆ ಇರೋ ಒಂದು ದ್ವೇಷ.
ನೀವೇನಾದರೂ ಈ ನಡುವೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಅದರಲ್ಲಿ ಎಲ್ಲರೂ ಕೂಡ ಫಿಲಾಸಫಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಧರ್ಮ ಹಿಂಗೆ ಹೇಳುತ್ತೆ, ನಮ್ಮ ಧರ್ಮ ಹಂಗೆ ಹೇಳುತ್ತೆ, ನಮ್ಮ ಧರ್ಮದಲ್ಲಿ ಹಿಂಗೆ ಮಾಡಂಗಿಲ್ಲ, ನಮ್ಮ ಧರ್ಮದಲ್ಲಿ ಹಂಗೆ ಮಾಡಂಗಿಲ್ಲ, ದುಡ್ಡು ಒಳ್ಳೇದಲ್ಲ, ದುಡ್ಡಿಂದೆ ಹೋದವ್ರು ಯಾರು ಉದ್ಧಾರ ಆಗಿಲ್ಲ, ದುಡ್ಡು ಅನ್ನೋದು ಒಂದು ಮಾಯ ಇದ್ದಂಗೆ, ಇದು ನಮ್ಮ ಸಂಸ್ಕೃತಿ ಅಲ್ಲ, ಅದು ನಮ್ಮ ಸಂಸ್ಕೃತಿ ಅಲ್ಲ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಇದನ್ನೆಲ್ಲ ನೋಡಿದಾಗ ನಮಗೂ ಅನ್ಸುತ್ತೆ ಹೌದು ನಿಜ ಇರ್ಬೋದು ಅಂತ. ಯಾಕಂದ್ರೆ ಇದಕ್ಕಿಂತ ಮುಂಚೆ ನಮ್ಮ ತಲೆನಲ್ಲಿ ಫಿಲಮ್ ಇಂಡಸ್ಟ್ರಿ ಇದನ್ನ ತುಂಬ್ತಾ ಬಂದಿದೆ, ಶ್ರೀಮಂತರು ಕೆಟ್ಟವರು, ಬಡವರು ಒಳ್ಳೆಯವರು ಅಂತ. ಫಿಲಮ್ಗಳಲ್ಲಿ ಹೀರೋ ಯಾವಾಗ್ಲೂ ಬಡವಾಗಿರ್ತಾನೆ, ಶ್ರೀಮಂತ ವಿಲನ್ ಆಗಿರ್ತಾನೆ, ಮತ್ತೆ ಬಡವ ಕಷ್ಟಪಡ್ತಿರ್ತಾನೆ, ಸೈಕಲ್ ಆಗಿ ಓಡಾಡ್ತಿರ್ತಾನೆ, ಬಟ್ ಅವನು ಹ್ಯಾಪಿ ಲೈಫ್ ನ ಬದುಕ್ತಿರ್ತಾನೆ. ಆ ವಿಲನ್ ಅಷ್ಟೆಲ್ಲ ದುಡಿದ್ರು ಕೂಡ ದುಡ್ಡಿದ್ರು ಕೂಡ ಲೈಫ್ ನಲ್ಲಿ ಹ್ಯಾಪಿ ಆಗಿರಕ್ಕಾಗಲ್ಲ. ಇದರಿಂದ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಏನ್ ಮೆಸೇಜ್ ಹೋಗುತ್ತೆ? ನೀನ್ ದುಡ್ಡು ಮಾಡಿದ್ರೆ ಸುಖವಾಗಿರಕ್ಕಾಗಲ್ಲ, ದುಡ್ಡು ಅಂದ್ರೆ ಮೋಸ, ಇವರೆಲ್ಲ ಅವ್ರ ತಲೆ ಹೊಡೆದೇ ದುಡ್ಡು ಮಾಡಿರೋದು ಅಂತ ನಾವು ಯೋಚನೆ ಮಾಡ್ತೀವಿ. ನಮ್ಮ ಬಡತನನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಫಿಲಮ್ಗಳು ಅಷ್ಟೇ ಅಲ್ಲ, ಬಡತನನ ಸೆಲೆಬ್ರೇಟ್ ಮಾಡ್ತಾರೆ, ಬಡತನದ ಬಗ್ಗೆನೇ ಹಾಡು ಬರೀತಾರೆ. ಯಾಕಂದ್ರೆ ತುಂಬಾ ಜನ ಬಡವರೇ ಇರೋದ್ರಿಂದ ಅದಕ್ಕೆ ರಿಲೇಟ್ ಆಗಿ ಈ ಫಿಲಮ್ಗಳನ್ನ ನೋಡ್ತಾರೆ, ಈ ಹಾಡುಗಳನ್ನ ಕೇಳ್ತಾರೆ ಅಂತ. ಬಟ್ ನಾವು ಅದನ್ನು ಅರ್ಥನೇ ಮಾಡ್ಕೊಳಲ್ಲ. ಮತ್ತೆ ಇನ್ನೂ ಕೆಲವರು ನಮ್ಮ ಗ್ರಂಥಗಳು ಹಂಗೆ ಹೇಳಿದಾವೆ, ನಮ್ಮ ಶಾಸ್ತ್ರಗಳು ಹಿಂಗೆ ಹೇಳಿದಾವೆ, ದುಡ್ಡಿನಿಂದ ಹೋದವ್ರು ಯಾವತ್ತೂ ಉದ್ಧಾರ ಆಗಿಲ್ಲ, ಈ ಥರ ಎಲ್ಲ ಮಾತಾಡ್ತಾರೆ. ಬಟ್ ರಿಯಾಲಿಟಿ ಏನಂದ್ರೆ ನಮ್ಮ ಧರ್ಮದಲ್ಲಿ ಯಾವತ್ತೂ ದುಡ್ಡನ್ನ ಹೀನಾಯವಾಗಿ ನೋಡೇ ಇಲ್ಲ. ದುಡ್ಡಿಗೆ ಅತಿ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ. ನಮ್ಮ ಧರ್ಮಗಳು ಹೇಳೋ ಪ್ರಕಾರ ಮನುಷ್ಯನಿಗೆ 4 ಅತಿ ದೊಡ್ಡ ಗೋಲ್ಗಳು ಇರ್ತವೆ. ಇದನ್ನೇ ಪುರುಷಾರ್ಥಗಳು ಅಂತ ಕರೀತಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಧರ್ಮ ಅಂದ್ರೆ ನಿನ್ನ ಕೆಲಸನ ಅಥವಾ ಕರ್ತವ್ಯನ ಪ್ರಾಮಾಣಿಕವಾಗಿ ಮಾಡ್ತಾ ಹೋಗು ಅಂತ. ಅದಾದ್ಮೇಲೆ ಅದ್ರ ಜೊತೆಗೆ ಅರ್ಥ ಕೂಡ ಬೇಕು. ಅರ್ಥ ಅಂದ್ರೆ ದುಡ್ಡು, ಸಂಪತ್ತು, ಆಸ್ತಿ ಎಲ್ಲ ಬರುತ್ತೆ. ಅದಾದ್ಮೇಲೆ ಕಾಮ, ಕಾಮ ಅಂದ್ರೆ ಬೇಡಿಕೆಗಳು, ಈಡೇರಿಕೆಗಳು, ಇದು ಬೇಕು. ಲಾಸ್ಟಿಗೆ ಇದೆಲ್ಲ ನೋಡಾದ್ಮೇಲೆ ನೀನು ಮೋಕ್ಷದಿಂದ ಹೋಗ್ಬೇಕು. ಮೋಕ್ಷ ಅಂದ್ರೆ ಕಂಪ್ಲೀಟ್ಲಿ ಫ್ರೀಡಮ್. ಇದನ್ನೆಲ್ಲಾನು ಬಿಟ್ಬಿಟ್ಟು ಕಂಪ್ಲೀಟ್ಲಿ ಫ್ರೀಡಮ್ ಆಗಿ ಮೋಕ್ಷಕ್ಕೆ ಹೋಗೋದು. ನೀವು ಈ 4 ಇನ್ನೊಂದ್ಸಲ ನೋಡಿ, ಅದರಲ್ಲಿ 2ನೇ ಸ್ಥಾನ ಯಾವ್ದು ಕೊಟ್ಟಿದ್ದಾರೆ ಅಂತ. ಅರ್ಥ, ಅರ್ಥ ಅಂದ್ರೆ ದುಡ್ಡು, ಆಸ್ತಿ, ಮನೆ, ಷೇರು ಎಲ್ಲಾನು ಅರ್ಥನೇ, ಅಂದ್ರೆ ದುಡ್ಡು. ಯಾಕಂದ್ರೆ ಆಗಿನ ಕಾಲದಲ್ಲೂ ಇದನ್ನ ಮಾಡೋರಿಗೆ ಗೊತ್ತಿತ್ತು, ದುಡ್ಡು ಅನ್ನೋದು ಒಂದು ಬೇಸಿಕ್ ಸೆಕ್ಯೂರಿಟಿ. ನಿಮ್ಗೆ ಈ ಸೆಕ್ಯೂರಿಟಿ ಇಲ್ದಲೆ ನೀವು ಡೈರೆಕ್ಟ್ ಮೋಕ್ಷಕ್ಕೆ ಹೋಗಕ್ಕಾಗಲ್ಲ, ಮೋಕ್ಷದ ಬಗ್ಗೆ ಥಿಂಕ್ ಮಾಡೋಕ್ಕೂ ಆಗಲ್ಲ ಅಂತ. ತುಂಬಾ ಜನ ಭಗವದ್ಗೀತೆ ಶ್ಲೋಕ ಕೂಡ ಕೋಟ್ ಮಾಡಿ ಹೇಳ್ತಾರೆ. ಕರ್ಮಣ್ಯವಾಧಿಕಾರಸ್ಥೆ ಶ್ಲೋಕ ಇದೆಯಲ್ಲ, ಅದರಲ್ಲಿ ಕೃಷ್ಣ ಏನ್ ಹೇಳಿದಾನೆ? ಕರ್ಮ ಮಾಡೋದು ಮಾತ್ರ ನಿನ್ನ ಕರ್ತವ್ಯ, ಅಲ್ಲಿ ಫಲ ಅಪೇಕ್ಷೆ ಮಾಡಬಾರ್ದು ಅಂತ ಕೃಷ್ಣ ಹೇಳಿದಾನೆ. ಕೃಷ್ಣ ಅಲ್ಲೆಲ್ಲೂ ಕೂಡ ನೀನು ದುಡ್ಡು ಮಾಡಬೇಡ, ಬಡವನಾಗಿರು, ಸಾಯೋವರೆಗೂ ಬಡತನದಲ್ಲೇ ಸಾಯಿ ಅಂತ ಕೃಷ್ಣ ಹೇಳೇ ಇಲ್ಲ. ಇನ್ಫ್ಯಾಕ್ಟ್ ಪಾಂಡವರು ಇಂದ್ರಪ್ರಸ್ಥಕ್ಕೆ ರಾಜರಾದಾಗ ಕೃಷ್ಣ ಖುದ್ದು ಧರ್ಮರಾಯನ್ಗೆ ಹೇಳ್ತಾನೆ, ನೀನು ರಾಜಸುವೆ ಯಾಗ ಮಾಡು, ರಾಜಸುವೆ ಯಾಗ ಮಾಡಿ ನಿನ್ನ ಸಾಮ್ರಾಜ್ಯನ ವಿಸ್ತರಿಸು ಅಂತ. ಸಾಮ್ರಾಜ್ಯ ವಿಸ್ತರಿಸೋದಂದ್ರೇನು? ಆಸ್ತಿ ಜಾಸ್ತಿ ಮಾಡು, ನಿನ್ನ ವೆಲ್ತ್ನ ಜಾಸ್ತಿ ಕ್ರಿಯೇಟ್ ಮಾಡ್ಕೋ ಅಂತ. ಬಡತನದಲ್ಲಿರು, ಬಡತನನ ಸೆಲೆಬ್ರೇಟ್ ಮಾಡು, ಬಡತನದಲ್ಲೇ ಸಾಯಿ ಅಂತ ನಮ್ಮ ಕಲ್ಚರ್ ಯಾವತ್ತೂ ಕೂಡ ನಮಗೆ ಹೇಳ್ಕೊಟ್ಟಿಲ್ಲ. ಇದೆಲ್ಲ ನಮ್ಮ ತಲೆಗೆ ತುಂಬಿರೋದು ಆ ಬ್ರಿಟಿಷರ ಎಜುಕೇಶನ್ ಸಿಸ್ಟಮ್. ಹಾಗಿದ್ರೆ ನೀವು ಕೇಳ್ಬೋದು, ಅಲ್ಲಗುರು ದೊಡ್ಡ ದೊಡ್ಡ ಶ್ರೀಮಂತರುಗಳು ಹೇಳ್ತಾರೆ ದುಡ್ಡು ಮುಖ್ಯ ಅಲ್ಲ ಜೀವನದಲ್ಲಿ, ದುಡ್ಡಿಂದ ಸುಖ ಸಿಗಲ್ಲ ಅಂತ. ಬಟ್ ಅದಕ್ಕೇನು ಹೇಳ್ತೀಯಾ ಅಂತ ನೀವು ಕೇಳಿದ್ರೆ, ದೊಡ್ಡ ದೊಡ್ಡ ಶ್ರೀಮಂತರಂತ ತಗೊಂಡ್ರೆ ರತನ್ ಟಾಟಾ ಇರ್ಬೋದು, ಮುಖೇಶ್ ಅಂಬಾನಿ ಇರ್ಬೋದು, ನಾರಾಯಣ್ ಮೂರ್ತಿ ಇರ್ಬೋದು, ವಾರನ್ ಬಫೆಟ್ ಇರ್ಬೋದು, ಇವರೆಲ್ಲ ಏನ್ ಹೇಳ್ತಾರೆ? ದುಡ್ಡು ಅಷ್ಟೊಂದು ಲೈಫಲ್ಲಿ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾರೆ. ಮತ್ತೆ ನಾನಿವತ್ತು ದುಡ್ಡಿನಿಂದ ಹೋಗಿಲ್ಲ ಅಂತ ಅವ್ರು ಹೇಳ್ತಾರೆ. ನೀವು ಯೋಚನೆ ಮಾಡಿ, ಈ ತರ ಮಾತಾಡ್ತಿರೋರು ಯಾರು ಅಂತ. ಇವ್ರ ಲೈಫಲ್ಲಿ ಆಲ್ರೆಡಿ ಪೀಕ್ ಲೆವೆಲ್ ಅಲ್ಲಿ ರೀಚ್ ಆಗಿ ದುಡ್ಡನ್ನ ಸಿಕ್ಕಾಪಟ್ಟೆ ನೋಡಿ ಆ ದುಡ್ಡಿನ ಬಗ್ಗೆ ಬೇಜಾರಾಗಿ ಅವ್ರು ಈ ತರ ಮಾತಾಡ್ತಾ ಇದ್ದಾರೆ. ಇವರು ಈ ತರ ದುಡ್ಡಿನ ಬಗ್ಗೆ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಯಾಕಂದ್ರೆ ಇವ್ರ ಲೈಫಲ್ಲಿ ಸಿಕ್ಕಾಪಟ್ಟೆ ದುಡ್ಡು ನೋಡಿ, ದುಡ್ಡನ್ನ ಅನುಭವಿಸಿ ಅವ್ರು ಆಮೇಲೆ ಆ ದುಡ್ಡಿನ ಬಗ್ಗೆ ಏನೇ ಕಮೆಂಟ್ ಮಾಡಿದ್ರು ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಈಗ ಯಾರೋ ಒಬ್ಬ ವ್ಯಕ್ತಿ ತಿಂಗಳ ಬಾಡಿಗೆ ಕಟ್ಟ ಕಳ್ತಾ ಇದ್ದಾನೆ, EMIಗೆ ತಲೆಗೆಡಿಸ್ಕೊಂತ ಇದ್ದಾನೆ, ಮಂತ್ ಎಂಡ್ ಬಂದ ತಕ್ಷಣ ಅಕೌಂಟಲ್ಲಿ ₹1 ದುಡ್ಡು ಉಳಿತಾ ಇಲ್ಲ. ಇವನ್ ಬಂದ್ಬಿಟ್ಟು ದುಡ್ಡಂದ್ರೆ ಮುಖ್ಯ ಇಲ್ಲ, ದುಡ್ಡಿಗೆ ರೆಸ್ಪೆಕ್ಟ್ ಕೊಡಬಾರ್ದು, ದುಡ್ಡಿಂದ ಏನ್ ಸಿಗು ಸ್ವಾಮಿ ಅಂತೆಲ್ಲ ಮಾತಾಡಿದ್ರೆ ಅದಕ್ಕೇನು ಅರ್ಥ ಇರುತ್ತೆ? ಅದಕ್ಕೇನು ವ್ಯಾಲ್ಯೂ ಇರುತ್ತೆ? ನಮಗೆ ಕೇಳೋರಿಗೆ ಅನ್ಸುತ್ತೆ ಕರೆಕ್ಟ್, ಇವ್ನು ಹೇಳ್ತಿರೋದು ಕರೆಕ್ಟು, ಅವ್ರು ಹೇಳ್ತಿರೋದು ಕರೆಕ್ಟ್ ಅಂತ. ಬಟ್ ಮೊದಲನೇ ವ್ಯಕ್ತಿ ಹೇಳ್ತಿರೋದು ಕರೆಕ್ಟ್ ಇರ್ಬೋದು, ಬಟ್ ಈ 2ನೇ ವ್ಯಕ್ತಿ ಹೇಳ್ತಿರೋದು ನಿಜವಾಗ್ಲೂ ಕರೆಕ್ಟ್ ಇರಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಸೈಕಾಲಜಿನಲ್ಲಿ ಇದಕ್ಕೊಂದು ಲಾಜಿಕ್ ಕೊಡ್ತಾರೆ. ಯಾವ್ದನ್ನ ವಸ್ತುಗಳು ಮತ್ತೆ ಒಂದು ಆಬ್ಜೆಕ್ಟ್ನ ನಿನಗೆ ಬೇಕು ಅಂತ ನೀನು ಇಷ್ಟಪಟ್ಟಾಗ, ಆ ವಸ್ತು ನಿನಗೆ ಸಿಗದೇ ಇದ್ದಾಗ ಆ ವಸ್ತು ಮೇಲೆ ನಿನಗೆ ನಿರಾಸೆ ಉಂಟಾಗುತ್ತೆ, ಆ ವಸ್ತುನ ರಿಜೆಕ್ಟ್ ಮಾಡುವಂತ ಒಂದು ಮನೋಭಾವ ಬರುತ್ತೆ. ಯಾಕಂದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಮಾಡ್ಕೊಳಕ್ಕೆ ನಾವೇನ್ ಹೇಳ್ತೀವಿ? ಆ ವಸ್ತು ಸಿಕ್ಕಿಲ್ಲ ಅಂತ ನಾವು ಪ್ರೂವ್ ಮಾಡ್ಕೊಳಕ್ ಹೋಗಲ್ಲ, ಆ ವಸ್ತು ಸರಿ ಇಲ್ಲ ಅಂತಾನೆ ಪ್ರೂವ್ ಮಾಡ್ತೀವಿ. ನೀವು ಸಣ್ಣವ್ರು ಇರ್ಬೇಕಾದ್ರಿಂದ ಒಂದು ಕತೆ ಕೇಳಿದಿರಲ್ವಾ, ನರಿ ಕತೆ. ನರಿ ದ್ರಾಕ್ಷಿ ಹಿಂದೆ ಹೋಗುತ್ತೆ, ದ್ರಾಕ್ಷಿ ಸಿಗ್ಲಿಕ್ಕೆ ನರಿ ಏನ್ ಹೇಳುತ್ತೆ? ದ್ರಾಕ್ಷಿನೇ ಗುಳಿ ಅಂತ ಹೇಳುತ್ತೆ. ಹಂಗೆ ಇವ್ರು ಅದೇ ಕ್ಯಾಟಗರಿ. ಇವರು ದುಡಿಯೋಕೆ, ದುಡ್ಡು ಗಳಿಸೋಕೆ ಟ್ರೈ ಮಾಡಿರ್ತಾರೆ, ಸ್ವಲ್ಪ ದಿವಸದಲ್ಲೇ ಅದು ಸಿಕ್ಕಿರಲ್ಲ. ಹಂಗಂತ ಇವರು ದುಡ್ಡನ್ನೇ ಹೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಎಲ್ಲರ ಮುಂದೆ ಹೇಳ್ಕೊಳಕ್ಕಾಗಲ್ಲ, ನಾನು ಟ್ರೈ ಮಾಡಿದೆ, ನನಗೇನು ಸಿಗ್ಲಿಲ್ಲ, ಫೇಲ್ ಆದೆ ಅಂತ ಹೇಳ್ಕೊಳೋದಕ್ಕಿಂತ ದುಡ್ಡೇ ಸರಿ ಇಲ್ಲ ಅಂತ ಹೇಳ್ಬಿಟ್ರೆ 90% ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಅದಕ್ಕೆ ಇವ್ರು ದುಡ್ಡಿನ ಬಗ್ಗೆ ಈ ಥರ ಅಪಪ್ರಚಾರ ಮಾಡ್ತಾರೆ. ಓಕೆ, ಇವಾಗ ನಿಜವಾಗ್ಲೂ ಒಪ್ಕೊಳ್ಳೋಣ ದುಡ್ಡು ಅಷ್ಟು ಮುಖ್ಯ ಅಲ್ಲೇನೋ ಅಂತ. ಇವಾಗ ಒಂದು ಸಿಂಪಲ್ ಆಗಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಇವಾಗ ನೀವೇನು ಮಾಡಿ, ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೂ ಊಟ ಮಾಡ್ದಲೆ, ಏನೂ ತಿಂದಲೆ ಒಂದು ಜಾಗದಲ್ಲಿ ಕುತ್ಕೊಂಡು ನನಗೆ ದುಡ್ಡು ಬೇಡ, ನನಗೆ ಜೀವನದಲ್ಲಿ ನೆಮ್ಮದಿ ಬೇಕು ಅಂತ ಫಿಲಾಸಫಿ ಮಾತಾಡ್ತಾ ಇರ್ರಿ. ಅವಾಗ ನಿಮ್ಮ ಬಾಡಿ ನಿಮ್ಮ ಮಾತು ಕೇಳಿ ಸುಮ್ಮನಾಗುತ್ತೇನೋ ನೋಡೋಣ. ನಿಮ್ಮ ಬಾಡಿ ಏನು ಮಾಡುತ್ತೆ?
ನೀನೇನೇ ಮಾತಾಡಿದ್ರು ಏನೇ ಹೇಳಿದ್ರು ಕೂಡ ನೀನು ಹೊಟ್ಟೆ ಹಸುವಿನಿಂದ ಹೊರಗಡೆ ಯೋಚನೆ ಮಾಡೋಕ್ಕೆ ಆಗಲ್ಲ. ನಿನ್ನ ಬಾಡಿಗೆ ಏನು ಬೇಕಾಗಿದೆ, ಬಾಡಿ ನಡ್ಸೋಕ್ಕೆ ಫ್ಯೂಯಲ್ ಬೇಕಾಗಿದೆ, ಅಂದರೆ ಊಟ ಬೇಕಾಗಿದೆ. ಆ ಊಟನ ಬಾಡಿ ಹೆಂಗೆ ಕೇಳ್ತಾ ಇದೆ? ಹೊಟ್ಟೆ ಹಸುವಿನಿಂದ ಹೇಳ್ತಾ ಇದೆ. ಹೊಟ್ಟೆ ಹಸಿದಿದೆ ಬಾಡಿಗೆ, ಬಿಕಾಸ್ ಬಾಡಿ ಒಂದು ಮಿಷಿನ್ ಇದ್ದಂಗೆ. ಅದು ಗೊತ್ತಿಲ್ಲ, ನಿನ್ನ ಫಿಲಾಸಫಿ ಎಲ್ಲ ಅರ್ಥ ಆಗಲ್ಲ. ಬಾಡಿಗೆ ಏನು ಬೇಕು, ಫ್ಯೂಯಲ್ ಹಾಕಿದ್ರೆ ಬಾಡಿ ಕೆಲಸ ಮಾಡುತ್ತೆ, ಫ್ಯೂಯಲ್ ಸ್ಟಾಪ್ ಆದರೆ ಬಾಡಿ ಆಟೋಮೆಟಿಕ್ಲಿ ಸ್ಟಾಪ್ ಆಗುತ್ತೆ. ಅದಕ್ಕೆ ಫಿಲಾಸಫಿ ಎಲ್ಲ ಅರ್ಥ ಆಗಲ್ಲ. ಮನೆ ಬಾಡಿಗೆ, ಸ್ಕೂಲ್ ಫೀಸು, ವಯಸ್ಸಾದ ತಂದೆ ತಾಯಿಗೆ ಮೆಡಿಕಲ್ ಖರ್ಚು, ಮಂತ್ಲಿ ಗ್ರೋಸರಿ, ಕರೆಂಟ್ ಬಿಲ್ಲು, ಇವೆಲ್ಲನೂ ನೀವು ಜಸ್ಟ್ ದುಡ್ಡು ಮುಖ್ಯ ಅಲ್ಲ ಅಂತ ಹೇಳಿದ ತಕ್ಷಣ ಸ್ಟಾಪ್ ಆಗಲ್ಲ. ರೀಸೆಂಟಾಗಿ RBIದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಬಂದಿದೆ. ಈ ರಿಪೋರ್ಟ್ ಪ್ರಕಾರ ನಮ್ಮ ಇಂಡಿಯಾದ 30 ವರ್ಷದೊಳಗಡೆ ಇರೋ ಜನಗಳಲ್ಲಿ 70% ಜನ, 100 ಜನ ಇದ್ದಾರೆ ಅಂದರೆ ಅದರಲ್ಲಿ 70 ಜನ ಆಲ್ರೆಡಿ ಲೋನ್ ತಗೊಂಡಿದ್ದಾರೆ. ಮತ್ತೆ ಈಗ ಫಿನ್ಟೆಕ್ ಕಂಪ್ನಿಗಳು ಬರ್ತಿದಾವಲ್ಲ, ಮೊಬೈಲ್ ಆ್ಯಪಲ್ಲೇ ಲೋನ್ ಕೊಡೋವು, ಹೊಸ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಲೋನ್ ಕೊಡೋ ಕಂಪ್ನಿಗಳು ಬರ್ತಿದಾವಲ್ಲ, ಇದರಲ್ಲಿ ಇವರ ಮೋಸ್ಟ್ ಆಫ್ ದಿ ಕಸ್ಟಮರ್ 65% ಆಫ್ ದಿ ಕಸ್ಟಮರು 26 ವರ್ಷದಿಂದ 35 ವರ್ಷದವರು. ಮತ್ತೆ 4ರಲ್ಲಿ ಒಬ್ಬ ಜೆನ್ಸಿ ವ್ಯಕ್ತಿ ಇವನು ಬೇಸಿಕ್ ನೆಸೆಸಿಟಿಗೆ ಅಂದರೆ ಬಾಡಿಗೆ ಕಟ್ಟಕ್ಕೆ, ಊಟ ಮಾಡೋಕ್ಕೆ ಲೋನ್ ತಗೊಳ್ತಾ ಇದ್ದಾನೆ. ಇದು ನಾನು ಹೇಳ್ತಿರೋದ್ರಲ್ಲ, ರಿಪೋರ್ಟ್ ಹೇಳ್ತಾ ಇದೆ. ಇವ್ರಿಗೆಲ್ಲನೂ ಹೋಗಿ ಕೇಳಿ ದುಡ್ಡು ಎಷ್ಟು ಮುಖ್ಯ ಇದೆ ಅಂತ. ದುಡ್ಡು ನಿಜವಾಗ್ಲೂ ತುಂಬ ಜನಕ್ಕೆ ಮುಖ್ಯ ಇದೆ. ನಮ್ಮ ದೇಶದಲ್ಲಿ ಆವರೇಜ್ ಇನ್ಕಮ್ ಇದೆಯಲ್ಲ, 90% ಜನ ನಮ್ಮ ಇಂಡಿಯನ್ಸು 25,000ಕ್ಕಿಂತ ಕಮ್ಮಿ ದುಡಿತಾರೆ ತಿಂಗಳ. 25,000ದಲ್ಲಿ ಜೀವನ ಹೆಂಗೆ ಮಾಡೋಕ್ಕಾಗತ್ತೆ? ಅವ್ರಿಗೆ ಹೋಗಿ ಕೇಳಿ ದುಡ್ಡಿನ ಬೆಲೆ ಏನು ಅಂತ. ಈ ಥರ ದುಡ್ಡು ಮುಖ್ಯ ಅಲ್ಲ, ಅದು ಮುಖ್ಯ ಅಲ್ಲ ಅಂತ ಮಾತಾಡೋರ್ಗೂ ದುಡ್ಡಿನ ಬೆಲೆ ಗೊತ್ತಿರುತ್ತೆ. ಫಿಲಾಸಫಿ ಬರೀತಾರಲ್ಲ, ಆ ಫಿಲಾಸಫಿ ಬರ್ದಿರೋ ಬುಕ್ನ ಸೆಲ್ ಮಾಡಕ್ಕೆ ದುಡ್ಡಿಸ್ಕೊಂತಾರೆ. ಹೇಳೋದು ತುಂಬ ಈಸಿ, ನಡ್ಸ್ಕೊಂಡು ಹೋಗೋದು ತುಂಬ ಕಷ್ಟ. ಈ ಥರ ಮಾತಾಡ್ತಿದ್ರೆ ಒಂಥರ ಹೆಂಗಾಗುತ್ತೆ ಅಂದರೆ, ನಿಮ್ಮ ಬೈಕ್ ಓಡಿಸ್ತಿರ್ಬೇಕಾದ್ರೆ ಅಥವಾ ಕಾರ್ ಓಡಿಸ್ತಿರ್ಬೇಕಾದ್ರೆ ಅಲ್ಲೊಂದು ಇಂಜಿನಲ್ಲಿ ವಾರ್ನಿಂಗ್ ಬರ್ತಾ ಇರುತ್ತೆ, ಇಂಜಿನ್ ಆಯಿಲ್ ಕಮ್ಮಿ ಇದೆ, ಇಂಜಿನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ಅದನ್ನು ನೋಡಿದ್ರೆ ನೀವು ಅಯ್ಯೋ ದುಡ್ಡು ಖರ್ಚಾಗುತ್ತೆ ಅಂತ ಅದ್ರ ಮೇಲೆ ಒಂದು ಕಪ್ಪುದೊಂದು ಸ್ಟಿಕ್ಕರ್ ಅಂಟಿಸ್ಬಿಟ್ರೆ ಅವಾಗ ನೀವೇನು ಅನ್ಕೊಂತೀರಾ? ಪ್ರಾಬ್ಲಮ್ಮೇ ಇಲ್ಲ ಅನ್ಕೊಂತೀರಾ. ಹಂಗೆ ಆಗಿದೆ. ದುಡ್ಡಿಲ್ಲ ಅನ್ನೋ ಒಂದು ಪ್ರಾಬ್ಲಮ್ಗೆ ದುಡ್ಡು ಲೈಫಲ್ಲಿ ಬೇಕಾಗಿಲ್ಲ, ದುಡ್ಡು ತುಂಬ ಮುಖ್ಯ ಅಲ್ಲ ಅಂತ ಒಂದು 2 ಮಾತಾಡೋ ತಕ್ಷಣ ಆ ಪ್ರಾಬ್ಲಮ್ ಹೋಗುತ್ತೆ ಅಂದ್ಕೊಂಡಿದ್ದಾರೆ. ಬಟ್ ಜಸ್ಟ್ ನೀವು ಆ ಕ್ಷಣಕ್ಕೆ, ಆ ಕಂಫರ್ಟ್ಗೆ ಅದನ್ನು ಮಾತಾಡ್ತಾ ಇದ್ದೀರಾ, ಬಟ್ ಇದು ರಿಯಾಲಿಟಿ ಅಲ್ಲ. ನಾನಿವತ್ತು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಸುಮ್ಮನೆ ನಾಟಕ ಮಾಡ್ತಿಲ್ಲ. ನಾನು ಪರ್ಸ್ನಲಿ ನನ್ನ ಲೈಫಲ್ಲಿ ಭಾಳ ದುಡ್ಡನ್ನ ನೋಡಿದ್ದೀನಿ, ಭಾಳ ದುಡ್ಡನ್ನ ಸಂಪಾದನೆ ಮಾಡಿದ್ದೀನಿ. ಮಿನಿಮಮ್ ಅಂದರೂ ಒಂದು 10-15 ಕೋಟಿ ಸಂಪಾದನೆ ಮಾಡಿದ್ದೀನಿ. ನನಗೆ ಇವಾಗಲೂ ಗೊತ್ತಿದೆ ದುಡ್ಡು ಅಷ್ಟು ಮುಖ್ಯ ಅಲ್ಲ ಲೈಫಲ್ಲಿ. ದುಡ್ಡಿಂದ ನಾವು ಮುಂಚೆ ಏನೇನು ದುಡ್ಡಿಗೋಸ್ಕರ ಕಷ್ಟಪಡ್ತಿರ್ತೀವಲ್ಲ, ಅದೆಲ್ಲ ಬಂದಮೇಲೆ ಒಂದ್ಸಲ ದುಡ್ಡಿನ ಬೆಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ದುಡ್ಡು ಅನ್ನೋದು ಇನಿಷಿಯಲಿ ತುಂಬ ಮುಖ್ಯ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸ್ವಲ್ಪ ಜಾಸ್ತಿ ದುಡ್ಡು ಬಂದಮೇಲೆ ಆ ಥರ ಫೀಲಿಂಗ್ ಬರ್ಬೋದೇನೋ. ಬಟ್ ಇನಿಷಿಯಲಿ ತುಂಬ ಜನಕ್ಕೆ ದುಡ್ಡು ಭಾಳ ಮುಖ್ಯ. ದುಡ್ಡಿದ್ರೆ ಹೆಂಗೆ ಗೊತ್ತಾ? ಸೆಕ್ಯೂರಿಟಿ ಇದ್ದಂಗೆ. ನನ್ನ ಹಿಂದೆ ಯಾರೋ ಒಬ್ಬ ಸಪೋರ್ಟ್ಗೆ ಇದ್ದಾನೆ ಅಂತ. ಯಾರನ್ನ ನೋಡಿರ್ತೀರಲ್ಲ ನೀವು, ರೋಡಲ್ಲಿ MLA ಮಗ ಇರ್ಬೋದು, ಯಾರೋ ಒಬ್ಬ ಅವನಿಗೆ ಇನ್ಫ್ಲೂಯೆನ್ಸ್ ಜಾಸ್ತಿ ಇದ್ರೆ ಅವ್ನು ರೋಡಲ್ಲಿ ನಿಂತ್ಕೊಂಡು ಗಲಾಟೆ ಮಾಡ್ತಿರ್ತಾನೆ. ಏನೋ ಚೂರು ಗಾಡಿ ಏನಾದ್ರು ಟಚ್ ಆದರೆ ಗಲಾಟೆ ಮಾಡ್ತಿರ್ತಾನೆ. ಯಾಕಂದರೆ ಅವ್ನಿಲ್ಲಿ ಗಲಾಟೆ ಮಾಡಿ ಒಂದೇಟು ಓಡಿಸ್ಕೊಂಡ್ರು ಕೂಡ ಅವ್ನ ಹಿಂದೆ ಯಾರೋ ಪ್ರೊಟೆಕ್ಷನಲ್ಲಿದ್ದಾರೆ, ಅವ್ರು ಬಂದು ಇವನ್ನ ಉಳಿಸ್ತಾರೆ ಅಂತ ಅವನಿಗೆ ನಂಬಿಕೆ. ಅದೇ ರೀತಿ ನಾವೆಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ನಮ್ಮ ಹಿಂದೆ ಯಾರೂ ಸಪೋರ್ಟಿಗೆ ಬರಲ್ಲ. ದುಡ್ಡಿಲ್ಲ ಅಂದರೆ ಯಾರು ಬರಲ್ಲ, ಅದು ನಿಮಗೂ ಗೊತ್ತಿದೆ. ಬಟ್ ಸ್ಟಿಲ್ ಅವ್ರು ಕಾಪಾಡ್ತಾರೆ, ನನ್ನ ಬಂದು ಇವ್ರು ಕಾಪಾಡ್ತಾರೆ ಅಂತ ನೀವು ಯಾರೂ ನಂಬ್ಕೊಳಕ್ಕಾಗಲ್ಲ. ಅದೇ ದುಡ್ಡು ನಿಮ್ಮ ಹಿಂದೆ ಇದ್ದರೆ ದುಡ್ಡೇ ನಿಮ್ಮನ್ನು ಕಾಪಾಡುತ್ತೆ. ದುಡ್ಡು ಒಂಥರ ಸೆಕ್ಯೂರಿಟಿ ಇದ್ದಂಗೆ, ನಮ್ಮ ಫಾದರ್ ಇದ್ದಂಗೆ. ಹಿಂದೆ ನಮ್ಮ ತಂದೆ ಇದ್ದಾರೆ ಅಂತ ನಮ್ಗೆ ಯಾವ ರೀತಿ ಧೈರ್ಯ ಇರುತ್ತಲ್ಲ, ಅದೇ ರೀತಿ ದುಡ್ಡು ನನ್ನ ತಂದೆ ಇದ್ದಂಗೆ, ಅದು ನನ್ನ ಯಾವಾಗಲೂ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಇದರಿಂದ ಸಿಗುತ್ತೆ ನನಗೆ ನೆಮ್ಮದಿ. ನಾಳೆ ಬಗ್ಗೆ ಚಿಂತೆ ಮಾಡೋದಿರಲ್ಲ, ನಾಳೆ ಬಗ್ಗೆ ಯೋಚನೆ ಮಾಡೋದಿರಲ್ಲ. ಅಯ್ಯೋ ಈ ತಿಂಗಳು ಬಾಡಿಗೆ ಹೆಂಗೆ ಕಟ್ಟೋಣ, ಅಯ್ಯೋ ಈ ತಿಂಗಳು EMI ಹೆಂಗೆ ಕಟ್ಟೋಣ ಅಂತ ಯೋಚನೆ ಮಾಡೋದಿರಲ್ಲ. ಇದರಿಂದ ಸಿಗುತ್ತೆ ಪೀಸ್. ಯಾರನ್ನ ನಿಮಗೆ ದುಡ್ಡಿಂದ ಎಲ್ಲಿ ಸಿಗೋದು ಗುರು ನೆಮ್ಮದಿ, ದುಡ್ಡಿಂದ ಎಲ್ಲಿ ಸಿಗೋದು ಗುರು ಪೀಸ್ ಅಂದರೆ ನಂಬಕ್ಕೆ ಹೋಗಬೇಡಿ. ಈಗ ನಿಮ್ಮ ಹತ್ರ ಒಂದೊಳ್ಳೆ ದುಡ್ಡಿದ್ರೆ ನಿಮ್ಗೆ ಇಷ್ಟ ಇಲ್ದಿದ್ದು ಕೆಲಸ ಮಾಡಲ್ಲ. ನಿಮ್ಗೆ ಏನು ಇಷ್ಟ ಬರುತ್ತೋ ಅದೇ ಮಾಡ್ತೀರಾ. ದುಡ್ಡು ಬರಲಿ ಬರ್ದಲ್ಲೇ ಇರಲಿ ಅದೇ ಕೆಲಸ ಮಾಡ್ತೀರಾ. ದುಡ್ಡಿಗೋಸ್ಕರ ಕೆಲಸ ಮಾಡೋದನ್ನ ಬಿಡ್ತೀರಾ. ಅವಾಗ ಏನಾಗುತ್ತೆ? ಪ್ರೆಷರ್ ಕಮ್ಮಿ ಆಗುತ್ತೆ. ದುಡ್ಡಿಗೋಸ್ಕರ ಕೆಲಸ ಮಾಡಬಾರ್ದು ಅಂದರೆ ದುಡ್ಡು ಇರಬೇಕಲ್ಲ ಸ್ವಾಮಿ. ಅಟ್ಲೀಸ್ಟ್ ನಿಮ್ಮ ಬೇಸಿಕ್ ನೀಡ್ನ ಫುಲ್ಫಿಲ್ ಮಾಡ್ಕೊಂಡು ಅಷ್ಟಾದ್ರೂ ದುಡ್ಡು ಇರಬೇಕಲ್ಲ. ಅಲ್ಲಿವರೆಗೂ ಯಾವತ್ತೂ ಕೂಡ ದುಡ್ಡು ಹಂಗೆ ದುಡ್ಡು ಹಿಂಗೆ ಅಂತ ಮಾತಾಡಬಾರ್ದು. ದುಡ್ಡಿನ ಬಗ್ಗೆ ವಿರುದ್ಧವಾಗಿ ಮಾತಾಡಬಾರ್ದು. ಅದು ಲಕ್ಷ್ಮಿ ಇದ್ದಂಗೆ. ನಾವು ವರ್ಷಕ್ಕೊಂದ್ಸಲ ಪೂಜೆ ಮಾಡಲ್ವಾ? ಪ್ರತಿಯೊಬ್ಬರು ಮನೆಯಲ್ಲೂ ಲಕ್ಷ್ಮಿ ಫೋಟೋ ಇದ್ದೇ ಇರುತ್ತೆ. ಯಾಕೆ ಲಕ್ಷ್ಮಿ ಫೋಟೋ ಇಟ್ಕೊಂಡಿದ್ದೀರಾ? ಐಶ್ವರ್ಯ ಅಂದರೆ ದುಡ್ಡೇ ತಾನೆ. ಮನೆ ಒಳಗಡೆ ಲಕ್ಷ್ಮಿ ಪೂಜೆ ಮಾಡೋದು, ಹೊರಗಡೆ ಬಂದು ಇದೇ ಲಕ್ಷ್ಮಿನ ಬೈಕೊಂಡು ಅಡ್ಡಾಡೋದು. ಈ ಥರ ಮಾಡಿದ್ರೆ ಆ ಲಕ್ಷ್ಮಿ ಎಲ್ಲಿಂದ ಬರ್ತಾಳೆ? ದಯವಿಟ್ಟು ನಿಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಳ್ಳಿ. ದುಡ್ಡು ಕೆಟ್ಟದಲ್ಲ. ನೀವು ಕಷ್ಟಪಟ್ಟು ನೀವು ನಿಮ್ಮ ದುಡ್ಡನ್ನ ಸಂಪಾದನೆ ಮಾಡ್ತಿದ್ದೀರಿ ಅಂದರೆ ಅದು ಯಾವತ್ತೂ ಕೆಟ್ಟದಲ್ಲ. ಬೇರೆ ದುಡ್ಡಿಗೆ ಆಸೆ ಪಟ್ಟರೆ ಕೆಟ್ಟದ್ದು. ಅದು ಕಾನೂನು ಹೇಳುತ್ತೆ ಕೆಟ್ಟದಂತ. ಕಳ್ತನ ಮಾಡಿದ್ರೆ ಒಳಗಾಗ್ತಾರೆ. ಅದನ್ನ ಯಾರು ಒಳ್ಳೇದಂತ ಹೇಳಿದ್ದು? ದುಡ್ಡನ್ನೇ ಕೆಟ್ಟದ್ದು ಅಂತ ಹೇಳಿದ್ರೆ ಕಳ್ತನ ಮಾಡೋದು ಕೆಟ್ಟದ್ದು, ದುಡ್ಡಲ್ಲ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ದುಡ್ಡು ಮುಖ್ಯ ಅಲ್ಲ, ಅದು ಮುಖ್ಯ ಅಲ್ಲ ಅಂತ ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ಕಳಿಸಿ ಅವ್ರಿಗೆ ತಿಳಿಸಿ ದುಡ್ಡು ಎಷ್ಟು ಮುಖ್ಯ ಜೀವನದಲ್ಲಿ ಅಂತ. ಅವರು ಯಾವುದೋ ಒಂದು ಊಹೆನಲ್ಲಿ ಬದುಕ್ತಿದ್ದಾರೆ, ಅವ್ರನ್ನ ಬಡದು ಎಬ್ಬರಿಸ್ರಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಅನ್ನಿಸ್ತು ಅಂತ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.